ವ್ಯವಸ್ಥೆ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಈ ಯೋಜನೆಗಳಿಂದ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಗೆಲ್ಲ ಗೊತ್ತು, ಈ ಜಿಲ್ಲೆಯ ಸುಪುತ್ರರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DCM ಅವರ ಕನಸಿನ ಕೂಸು ಗ್ಯಾರಂಟಿಗಳು. ಅವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಪ್ರೋಗ್ರಾಮ್ನ ಮಾಡಿದ್ರು, ಯಾವ ರೀತಿ ಸಕ್ಸಸ್ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಅಂತ ತಮಗೆಲ್ಲರಿಗೂ ಗೊತ್ತು. 2.5 ವರ್ಷದಿಂದ ಈ ರಾಜ್ಯದ ಜನರಿಗೆ ಕೊಟ್ಟಂಥ ಭಾಷೆ ಏನಿತ್ತು, ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಏನು ಹೇಳಿದ್ವಿ, ಚಾಚು ತಪ್ಪದೆ ಕರೆಕ್ಟಾಗಿ ಇಲ್ಲಿಯವರೆಗೆ ಕೊಟ್ಕೊಂಡು ಬಂದಿದ್ದೀವಿ. ನಮಗೆ ಬಹಳ ಸಂತೋಷ ಇದೆ. ರಾಜ್ಯದ ಜನತೆ ಕೂಡ ಬಹಳ ಸಮಾಧಾನದಿಂದ ಇದ್ದಾರೆ. ವಿರೋಧ ಪಕ್ಷದವರು ಇವತ್ತು ಏನೇ ಹೇಳ್ಬೋದು, ಆದರೆ ಕರ್ನಾಟಕ ಮಾಡೆಲನ್ನು ಬೇರೆ ರಾಜ್ಯಗಳಲ್ಲಿ ಉಪಯೋಗ ಮಾಡಿಕೊಂಡು ಇಲೆಕ್ಷನ್ನ ಗೆಲ್ತಾ ಇದ್ದಾರೆ. ಗೃಹಲಕ್ಷ್ಮಿ ಡಿಲೇ ಆಗ್ತಾ ಇರೋದು 3-4 ಮಂತ್ಸಿಂದ ಇನ್ನೂ ಕ್ರೆಡಿಟ್ ಆಗಿಲ್ಲ ಅನ್ನೋದು. 3-4 ಮಂತ್ ಅಲ್ಲ ಬ್ರದರ್, 2 ತಿಂಗಳಿತ್ತು. ಯಾಕಂದ್ರೆ ತಾವು ಪಾಪ ತಮಗೆ ಜನ ಯಾವ ರೀತಿ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ವರೆಗೂ ಆಗಸ್ಟ್ವರೆಗೂ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಮಾಡಿದ್ದೀನಿ. ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳದಿದೆ. ಈಗ ಸೆಪ್ಟೆಂಬರ್ದು ಕೂಡ ಹಾಕಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ. ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ನವೆಂಬರ್ದಂತೂ ಈಗ ಇದೆ. ಸೊ ನವೆಂಬರ್ ತಿಂಗಳದು ಮುಂದಿನ ತಿಂಗಳಾಗುತ್ತೆ, ಬಟ್ 2 ತಿಂಗಳದು ಅತ್ಯಂತ ಶೀಘ್ರದಲ್ಲಿ ಹಾಕ್ತೀವಿ. ವ್ಯವಸ್ಥೆ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ಈ ಯೋಜನೆಗಳಿಂದ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಗೆಲ್ಲ ಗೊತ್ತು, ಈ ಜಿಲ್ಲೆಯ ಸುಪುತ್ರರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DCM ಅವರ ಕನಸಿನ ಕೂಸು ಗ್ಯಾರಂಟಿಗಳು. ಅವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಪ್ರೋಗ್ರಾಮ್ನ ಮಾಡಿದ್ರು, ಯಾವ ರೀತಿ ಸಕ್ಸಸ್ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಅಂತ ತಮಗೆಲ್ಲರಿಗೂ ಗೊತ್ತು. 2.5 ವರ್ಷದಿಂದ ಈ ರಾಜ್ಯದ ಜನರಿಗೆ ಕೊಟ್ಟಂಥ ಭಾಷೆ ಏನಿತ್ತು, ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಏನು ಹೇಳಿದ್ವಿ, ಚಾಚು ತಪ್ಪದೆ ಕರೆಕ್ಟಾಗಿ ಇಲ್ಲಿಯವರೆಗೆ ಕೊಟ್ಕೊಂಡು ಬಂದಿದ್ದೀವಿ. ನಮಗೆ ಬಹಳ ಸಂತೋಷ ಇದೆ. ರಾಜ್ಯದ ಜನತೆ ಕೂಡ ಬಹಳ ಸಮಾಧಾನದಿಂದ ಇದ್ದಾರೆ. ವಿರೋಧ ಪಕ್ಷದವರು ಇವತ್ತು ಏನೇ ಹೇಳ್ಬೋದು, ಆದರೆ ಕರ್ನಾಟಕ ಮಾಡೆಲನ್ನು ಬೇರೆ ರಾಜ್ಯಗಳಲ್ಲಿ ಉಪಯೋಗ ಮಾಡಿಕೊಂಡು ಇಲೆಕ್ಷನ್ನ ಗೆಲ್ತಾ ಇದ್ದಾರೆ. ಗೃಹಲಕ್ಷ್ಮಿ ಡಿಲೇ ಆಗ್ತಾ ಇರೋದು 3-4 ಮಂತ್ಸಿಂದ ಇನ್ನೂ ಕ್ರೆಡಿಟ್ ಆಗಿಲ್ಲ ಅನ್ನೋದು. 3-4 ಮಂತ್ ಅಲ್ಲ ಬ್ರದರ್, 2 ತಿಂಗಳಿತ್ತು. ಯಾಕಂದ್ರೆ ತಾವು ಪಾಪ ತಮಗೆ ಜನ ಯಾವ ರೀತಿ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ವರೆಗೂ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಮಾಡಿದ್ದೀನಿ. ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳದಿದೆ. ಈಗ ಸೆಪ್ಟೆಂಬರ್ದು ಕೂಡ ಹಾಕಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ. ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ನವೆಂಬರ್ದಂತೂ ಈಗ ಇದೆ. ಸೊ ನವೆಂಬರ್ ತಿಂಗಳದು ಮುಂದಿನ ತಿಂಗಳಾಗುತ್ತೆ, ಬಟ್ 2 ತಿಂಗಳದು ಅತ್ಯಂತ ಶೀಘ್ರದಲ್ಲಿ ಹಾಕ್ತೀವಿ.